ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ. ಹಾಗಾಗಿ ಈಗ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಕುಟುಂಬ ಸಮೇತವಾಗಿ ಈಗ ಆಸ್ಪತ್ರೆಗೆ ಬಂದಿದ್ದಾರೆ. ಬೆಂಗಳೂರಿನ ಮಣಿಪಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಆಸ್ಪತ್ರೆಗೆ ಈಗ ದೇವೇಗೌಡರ ಕುಟುಂಬ ಆಗಮಿಸಿರೋದು. ಉಸಿರಾಟ ಸಮಸ್ಯೆಯಿಂದ ಬಳಲ್ತಾ ಇದ್ದಿದ್ದು ಚೆನ್ನಮ್ಮ ಅವರು. ಕಳೆದ 2 ದಿನಗಳಿಂದಲೂ ಸಹ ಚಿಕಿತ್ಸೆಯನ್ನ ಈಗ ಚೆನ್ನಮ್ಮ ಅವರು ಪಡ್ಕೊಳ್ತಾ ಇದ್ದಾರೆ. ತೀವ್ರತರವಾದಂಥ ಉಸಿರಾಟ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಆರೋಗ್ಯ ಏರ್ಪೇರಾಗಿದೆ. ಬೆಂಗಳೂರಿನ ಮಣಿಪಾಲ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಈಗ ಅವರ ಆರೋಗ್ಯವನ್ನು ವಿಚಾರಿಸ್ಕೊಳ್ಳೋಕ್ಕೂ ಕೂಡ ಕುಟುಂಬ ಸಮೇತವಾಗಿ ಆಸ್ಪತ್ರೆಗೆ ಬಂದಿದ್ದಾರೆ. ಈಗ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಆಸ್ಪತ್ರೆಗೆ ಬಂದಿದ್ದಾರೆ. ಅವರ ಪತ್ನಿ ಚೆನ್ನಮ್ಮ ಅವರು ತೀವ್ರತರವಾದಂಥ ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ದರು. ಆಸ್ಪತ್ರೆಗೆ ಅವರನ್ನು ದಾಖಲು ಮಾಡಲಾಗಿದೆ. ಸ್ವತಃ ದೇವೇಗೌಡರೇ ಈಗ ಆಸ್ಪತ್ರೆಗೆ ಬಂದಿದ್ದಾರೆ. ಅವರ ಆರೋಗ್ಯವನ್ನು ವಿಚಾರಿಸ್ತಾ ಇದ್ದಾರೆ. ಇನ್ನು ಆಸ್ಪತ್ರೆಯಲ್ಲಿರುವಂಥ ವೈದ್ಯರು ಹೇಳ್ತಾ ಇದ್ದಾರೆ, ತೀವ್ರತರವಾಗಿ ಅವರು ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅನ್ನೋದನ್ನು. ನನ್ನ ಸಹೋದ್ಯೋಗಿ ರಾಘು ಮರಿಸ್ವಾಮಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರಾಘು, ಈಗ ಸದ್ಯಕ್ಕೆ ವೈದ್ಯರು ಏನು ಹೇಳ್ತಾ ಇದ್ದಾರೆ? ಯಾವ ರೀತಿಯಾದಂತಹ ಆರೋಗ್ಯದ ಸಮಸ್ಯೆ, ಉಸಿರಾಟದ ಸಮಸ್ಯೆ ಅಲ್ಲದೇ ಮತ್ತಿನ್ಯಾವ ರೀತಿಯಾದಂಥ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ? ಏನಿದೆ ಅವರ ಕಂಡೀಷನ್? ಏನು ಹೇಳ್ತಾ ಇದ್ದಾರೆ ವೈದ್ಯರು? ಅರುಣ್, ಕಳೆದ 2-3 ದಿನದ ಹಿಂದಷ್ಟೇ ತೀವ್ರ ಉಸಿರಾಟದ ಸಮಸ್ಯೆ ಹಿನ್ನೆಲೆಯಲ್ಲಿ ಚೆನ್ನಮ್ಮ ಅವರನ್ನ ಆಸ್ಪತ್ರೆಗೆ ಸೇರಿಸಲಾಗಿತ್ತು. HL ಬಳಿ ಇರುವಂತಹ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ಮುಂದುವರಿತಾ ಇದೆ. ವಯೋಸಹಜ ಸಮಸ್ಯೆ ಹಿನ್ನೆಲೆಯಲ್ಲಿ ಸ್ವಲ್ಪ ಆರೋಗ್ಯ ಸಮಸ್ಯೆ ಹೆಚ್ಚಾಗಿ ಕಾಡಿದೆ. ಸೊ ಅದೇ ಕಾರಣಕ್ಕಾಗಿ ಅವ್ರನ್ನ ಕಳೆದ 2-3 ದಿನಗಳಿಂದ ತೀವ್ರ ನಿಗಾ ಘಟಕದಲ್ಲಿ ಇಟ್ಟು ಅವರನ್ನ ತಪಾಸಣೆಯನ್ನು ಮಾಡುವಂಥದ್ದು, ಅವರಿಗೆ ಚಿಕಿತ್ಸೆಯನ್ನು ಕೊಡುವಂಥ ಕೆಲಸಗಳೆಲ್ಲವೂ ಕೂಡ ಆಗ್ತಾ ಇದೆ. ಸದ್ಯಕ್ಕೆ ವೈದ್ಯರು ಹೇಳುವಂಥ ಪ್ರಕಾರ ಆರೋಗ್ಯ ಸ್ಥಿರವಾಗಿದೆ ಎನ್ನುವಂಥ ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ. ಇನ್ನೊಂದು 2 ದಿನಗಳ ನಂತರದಲ್ಲಿ ಅವರನ್ನ ಡಿಸ್ಚಾರ್ಜ್ ಮಾಡುವಂಥದ್ದು ಕೂಡ ಸಾಧ್ಯತೆ ಇದೆ. ಬಟ್ ಆದರೆ ಈಗ ಸದ್ಯ ಇನ್ನೂ ಕೂಡ ತೀವ್ರ ಘಟಕದಲ್ಲಿ ಅವರನ್ನ ಆರೋಗ್ಯವನ್ನ ಕಾಪಾಡಬೇಕಾದಂತ ನಿಟ್ಟಿನಲ್ಲಿ ತೀವ್ರ ಘಟಕದಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಮುಂದುವರಿಸಬೇಕಾಗಿರುವಂತಹ ಕಾರಣಕ್ಕಾಗಿ ಸದ್ಯ ಇನ್ನೂ ಕೂಡ ಬಹಳ ಸೂಕ್ಷ್ಮವಾಗಿ ಅವರನ್ನ ಅಬ್ಸರ್ವೇಷನ್ ನಲ್ಲಿ ಇಟ್ಕೊಂಡು ಚಿಕಿತ್ಸೆಯನ್ನು ನೀಡಬೇಕಾಗುತ್ತೆ. ಸೊ ಆ ಕಾರಣಕ್ಕಾಗಿ ಇನ್ನೂ ಕೂಡ ತೀವ್ರ ಘಟಕದಲ್ಲಿ ಅವರನ್ನ ಇರಿಸಲಾಗಿದೆ. ಸದ್ಯಕ್ಕೆ ಇವತ್ತು ಒಂದ್ ಕಡೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಕೂಡ ಆಸ್ಪತ್ರೆಗೆ ಬಂದಿದ್ರು. ಅದಾದ ಬಳಿಕ ಈಗ HD ದೇವೇಗೌಡ ಅವರು ಕೂಡ ಆಸ್ಪತ್ರೆಗೆ ಬಂದಿದ್ದಾರೆ. ಇನ್ನೂ ಕೂಡ ಅವರು ಆಸ್ಪತ್ರೆಯಲ್ಲೇ ಇದ್ದಾರೆ. ಸದ್ಯ ಹೆಂಡತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೈದ್ಯರ ಬಳಿ ಮಾಹಿತಿಯನ್ನು ಸಂಗ್ರಹ ಮಾಡೋದ್ರ ಜೊತೆಗೆ ಅವರ ಜೊತೆಯೂ ಕೂಡ ಮಾತುಕತೆಯನ್ನು ಆಡುವಂಥದ್ದು ಎಲ್ಲವೂ ಕೂಡ ಆಗ್ತಾ ಇದೆ. ಬಟ್ ವೈದ್ಯರು ಇನ್ನೂ ಕೂಡ ಅಧಿಕೃತವಾಗಿ ಯಾವಾಗ ಡಿಸ್ಚಾರ್ಜ್ ಮಾಡ್ತೇವೆ, ಜೊತೆಗೆ ಈಗಿನ ಸದ್ಯದ ಕಂಡೀಷನ್ ಹೇಗಿದೆ ಅನ್ನುವಂಥದ್ದನ್ನ ಇನ್ನೂ ಕೂಡ ಹೇಳಿಲ್ಲ. ಸೊ ಆ ಕಾರಣಕ್ಕಾಗಿ ವೈದ್ಯರ ಜೊತೆ ಮಾತುಕತೆಗಳೆಲ್ಲವೂ ಕೂಡ ಆಗ್ತಾ ಇದೆ. ಜೊತೆಗೆ ಕುಟುಂಬಸ್ಥರು ಕೂಡ ಬಂದು ಈಗ ಅವರನ್ನ ನೋಡ್ಕೊಂಡು ಹೋಗುವಂಥದ್ದು ಆಗ್ತಾ ಇದೆ. ವೈದ್ಯರು ನಿನ್ನೆಯೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಗಾಬರಿ ಪಡುವಂತಹ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನ ಹೇಳಿದ್ರು. ಬಟ್ ಆದ್ರೆ ವಯೋಸಹಜ ಸಮಸ್ಯೆಗಳಾಗಿರುವಂತಹ ಕಾರಣಕ್ಕಾಗಿ ಅವ್ರನ್ನ ಪ್ರತಿ ಕ್ಷಣವೂ ಕೂಡ ಅವ್ರನ್ನ ತೀವ್ರ ನಿಗಾ ಘಟಕದಲ್ಲೇ ಇಟ್ಟು ಅವರ ಆರೋಗ್ಯವನ್ನ ಪರೀಕ್ಷೆ ಮಾಡುವಂಥದ್ದು ಅಥವಾ ಅವರ ಆರೋಗ್ಯವನ್ನ ಗಮನಿಸುವಂತ ಕೆಲಸಗಳೆಲ್ಲವೂ ಕೂಡ ಆಗ್ತಾ ಇದೆ. ಸದ್ಯಕ್ಕೆ ಇನ್ನೊಂದು 2-3 ದಿನದಲ್ಲಿ ಇದೇ ರೀತಿಯಾದಂತಹ ಕಂಡೀಷನ್ ಇದ್ರೆ ಅವರು ಇದೇ ರೀತಿಯಾಗಿ ಸ್ಪಂದಿಸುವಂತ ಕೆಲಸಗಳಾಗ್ತಾ ಇದ್ರೆ ಚಿಕಿತ್ಸೆಗೆ, ಅದಾದ ನಂತರದಲ್ಲಿ ಅಂದ್ರೆ ಒಂದು 2-3 ದಿನ ಆದ ಬಳಿಕ ಅವ್ರನ್ನ ಡಿಸ್ಚಾರ್ಜ್ ಮಾಡುವಂತ ಸಾಧ್ಯತೆ ಇದೆ. ಸದ್ಯಕ್ಕೆ ಸ್ಥಿರವಾಗಿದೆ ಆರೋಗ್ಯ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದೆ. ಅರುಣ್. ಓಕೆ ರಘು, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಉಸಿರಾಟ ಸಮಸ್ಯೆಯಿಂದ ಬಳಲ್ತಾ ಇದ್ದಂಥ ಚೆನ್ನಮ್ಮ ಅವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಅವರ ಆರೋಗ್ಯ ವಿಚಾರಿಸೋಕ್ಕೆ ಸ್ವತಃ ಮಾಜಿ ಪ್ರಧಾನಿ ದೇವೇಗೌಡರೇ ಹೋಗಿದ್ದಾರೆ. ಈಗ ಪತ್ನಿ ಆರೋಗ್ಯವನ್ನು, ಅವ್ರದ್ದು ಕೂಡ ಹೆಲ್ತ್ ಕಂಡೀಷನ್ ಸರಿ ಇಲ್ಲ ದೇವೇಗೌಡರದ್ದು. ಅವರು ಕೂಡ ಗಟ್ಟಿಯಾಗಿ ಓಡಾಡ್ತಾ ಇದ್ದಾರೆ ರಾಜಕೀಯದಲ್ಲಿ. ಇನ್ನೊಂದು ಕಡೆಗೆ ಈಗ ಕುಟುಂಬರೆಲ್ಲರೂ ಕೂಡ ಕುಟುಂಬ ಸದಸ್ಯರು ಬಂದು ಆರೋಗ್ಯವನ್ನು ವಿಚಾರಿಸ್ತಾ ಇದ್ದಾರೆ. ವೈದ್ಯರು ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅನ್ನೋದನ್ನು ಮಾತ್ರ ಈಗ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಕಳೆದ 2 ದಿನಗಳಿಂದಲೂ ಕೂಡ ಅವರು ಆಸ್ಪತ್ರೆಯಲ್ಲಿನೇ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಸೊ ಉಸಿರಾಟದ ಸಮಸ್ಯೆಯಿಂದ ಬೆಂಗಳೂರಿನ ಮಣಿಪಾಲ ಆಸ್ಪತ್ರೆಯಲ್ಲಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು ಚಿಕಿತ್ಸೆಯನ್ನು 2 ದಿನಗಳಿಂದ ಪಡಿತಾ ಇದ್ದಾರೆ. ಇವತ್ತು ತೀವ್ರತರವಾದಂಥ ಉಸಿರಾಟದ ಸಮಸ್ಯೆ ಅವರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಂಡಿದೆ. ಹಾಗಾಗಿ ದೇವೇಗೌಡರು ಇವತ್ತು ಆಸ್ಪತ್ರೆಗೆ ಬಂದಿದ್ದಾರೆ.